ಹಲೋ, ಎಲ್ರಿಗೂ ನಮಸ್ಕಾರ. ಎರಡನೇ ದಿನವೂ ಕೂಡ ಭಾರತದ ಡಾಮಿನೇಷನ್ ಮುಂದುವರೆದಿದೆ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಎರಡನೇ ದಿನ ಏನಾಯಿತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟ್ನ ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಖತ್ತಾಗಿ ಪಾರ್ಟ್ನರ್ಶಿಪ್ ಬರ್ತಾ ಇದ್ದಿದ್ದು ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಅವರ ನಡುವೆ. ಈ ಪಾರ್ಟ್ನರ್ಶಿಪ್ ಇವತ್ತು ಕೂಡ ಮುಂದುವರಿಯೋದಕ್ಕೆ ಸಾಧ್ಯವಾಗಲಿಲ್ಲ, ಯಾಕಂದರೆ ರವೀಂದ್ರ ಜಡೇಜಾ 86 ರನ್ ಗಳಿಸಿ ಸ್ಟಾರ್ಟಿಂಗ್ನಲ್ಲಿ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಆಕಾಶ್ದೀಪ್ ಕೊಂಚ ಪಾರ್ಟ್ನರ್ಶಿಪ್ನಲ್ಲಿ ಕೈಗೊಳ್ತಾರೆ ಅಶ್ವಿನ್ ಅವರ ಜೊತೆಯಲ್ಲಿ. ಸೊ ಅವರು ಕೂಡ ಆಮೇಲೆ ಒಂದು 17 ರನ್ ಗಳಿಸಿ ಔಟ್ ಆಗ್ತಾರೆ. ಸೊ ಚೆನ್ನಾಗಿ ಆಡ್ತಿದ್ದ ಅಶ್ವಿನ್ ಅವರು ಕೂಡ ಔಟ್ ಆಗ್ತಾರೆ. ಭರ್ಜರಿ 113 ರನ್ಗಳ ಕೊಡುಗೆಯನ್ನು ನೀಡಿ ಔಟ್ ಆಗ್ತಾರೆ. ಸೊ ಇದರೊಂದಿಗೆ ಬುಮ್ರಾ ಕೂಡ ಆಮೇಲೆ ಔಟ್ ಆಗ್ತಾರೆ. ಸೊ ಇದರೊಂದಿಗೆ ಭಾರತ ತಂಡ 376 ರನ್ಗಳಿಗೆ ಮೊದಲ ಇನ್ನಿಂಗ್ಸನ್ನು ಮುಗಿಸುತ್ತೆ. ಸೊ ಇದನ್ನು ಬೆನ್ನತ್ತಿದ ಬಾಂಗ್ಲಾದೇಶಕ್ಕೆ ಬುಮ್ರಾ ಮೊದಲ ಓವರ್ನಲ್ಲೇ ಶಾಕ್ ಕೊಡ್ತಾರೆ. ಶತಮಾನ್ ಇಸ್ಲಾಂ ಅವರನ್ನು ಒಂದು ಬ್ಯೂಟಿಫುಲ್ ಡಿಲಿವರಿ ಮೂಲಕ ಬೋಲ್ಡ್ ಮಾಡಲಾಗುತ್ತೆ. ನಂತರ ಕಡಕ್ಕೆ ಆಕಾಶ್ದೀಪ್ ಎಂಟ್ರಿ ಕೊಡ್ತಾರೆ. ಒಂದೇ ಓವರ್ನಲ್ಲಿ ಜಾಕಿರ್ ಹಸನ್ ಮತ್ತು ಮೊಮಿನುಲ್ ಅವರನ್ನು ಒಂದು ಬ್ಯೂಟಿಫುಲ್ ಡಿಲಿವರಿ ಮುಖಾಂತರ ಬೋಲ್ಡ್ ಮಾಡಲಾಗುತ್ತೆ. ಮೊದಲ 3 ವಿಕೆಟ್ ಬೋಲ್ಡ್ ಆಗಿ ಔಟ್ ಆಗ್ತಾರೆ. ಅದಾದ ಬಳಿಕ ಸಿರಾಜ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಶಾಂತ ಅವರನ್ನು ಔಟ್ ಮಾಡೋ ಮುಖಾಂತರ 36ಕ್ಕೆ 4 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಮುಷ್ಫಿಕರ್ ರಹೀಮ್ ಅವರು ಕೂಡ ಬುಮ್ರಾಗೆ ಔಟ್ ಆಗ್ತಾರೆ. ಇದರೊಂದಿಗೆ 30ಕ್ಕೆ 5 ವಿಕೆಟನ್ನು ಕಳೆದುಕೊಳ್ಳುತ್ತೆ. 40ಕ್ಕೆ 5 ವಿಕೆಟನ್ನು ಕಳೆದುಕೊಳ್ಳುತ್ತೆ. 40ಕ್ಕೆ 5 ವಿಕೆಟ್ ಕಳೆದುಕೊಂಡ ಬಳಿಕ ಶಕೀಬ್ ಅಲ್ ಹಸನ್ ಮತ್ತು ಲಿಟನ್ ದಾಸ್ ಅವರಿಂದ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಅದು ಕೂಡ ಜಾಸ್ತಿ ಹೊತ್ತು ನಿಲ್ಲಲಿಲ್ಲ, ಯಾಕಂದರೆ ನಂತರ ಅಖಾಡಕ್ಕೆ ರವೀಂದ್ರ ಜಡೇಜಾ ಬರ್ತಾರೆ. ಯಾಕಂದರೆ ನಂತರ ಸ್ಪಿನ್ ಇಳಿಸಲಾಗುತ್ತೆ. ಸ್ಪಿನ್ನಲ್ಲಿ ರವೀಂದ್ರ ಜಡೇಜಾ ಅವರು ಮ್ಯಾಜಿಕ್ ಮಾಡ್ತಾರೆ. ಬ್ಯಾಟಿಂಗ್ನಲ್ಲಿ ಅಷ್ಟೇ ಅಲ್ಲದೆ ಬೌಲಿಂಗ್ನಲ್ಲೂ ಕೂಡ ಮ್ಯಾಜಿಕ್ ಮಾಡ್ತಾರೆ. ಸೊ ಬಂದವರೆಲ್ಲ ವಿಕೆಟ್ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿ ಆಡ್ತಿದ್ದ ಶಕೀಬ್ ಅವರು ಕೂಡ ರವೀಂದ್ರ ಜಡೇಜಾ ಅವ್ರಿಗೆ ಔಟ್ ಆಗಬೇಕಾಗಿ ಬರುತ್ತೆ. ಹಾಗೆಯೇ ಕೊನೆಯಲ್ಲಿ 2 ವಿಕೆಟನ್ನು ಬುಮ್ರಾ ತಗೊಳ್ತಾರೆ. ಹಸನ್ ಮಹಮೂದ್ ಮತ್ತು ತಾಸ್ಕಿನ್ ಅಹ್ಮದ್. ಇದರೊಂದಿಗೆ 4 ವಿಕೆಟನ್ನು ಬುಮ್ರಾ ಕಬಳಿಸ್ತಾರೆ. ಸಿರಾಜ್ ಅವರು 2 ವಿಕೆಟ್, ಆಕಾಶ್ದೀಪ್ 2, ಹಾಗೆಯೇ ರವೀಂದ್ರ ಜಡೇಜಾ ಅವರು 2 ವಿಕೆಟ್. ಇದರೊಂದಿಗೆ 149 ರನ್ಗಳಿಗೆ ಆಲ್ ಔಟ್ ಆಗಿ ಫಾಲೋ ಆನ್ ಸ್ಥಿತಿಯಲ್ಲಿ ಇರುತ್ತೆ. ಆದರೆ ಭಾರತನೇ ಬ್ಯಾಟಿಂಗ್ ಬರ್ತಾರೆ. ಫಾಲೋ ಆನನ್ನು ಬಾಂಗ್ಲಾದೇಶ ಅವ್ರಿಗೆ ನೀಡಲ್ಲ. ಸೊ ಬ್ಯಾಟಿಂಗ್ ಪ್ರಾಕ್ಟೀಸ್ ಆಗಲಿ ಅಂತ ಇರ್ಬೋದು, ಟಾಪ್ ಆರ್ಡರ್ನಿಂದ ರನ್ ಬರಲಿಲ್ಲ ಅಂತ ಮೋಸ್ಟ್ಲಿ ಇರ್ಬೋದು. ಸೊ ಮತ್ತೆ ಆರಂಭಿಕ ಆಘಾತ ಅನುಭವಿಸ್ತಾರೆ ಭಾರತ. ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಕೂಡ ರೋಹಿತ್ ಶರ್ಮಾ ಅವರು 5 ರನ್ಗೆ ಔಟ್ ಆಗ್ತಾರೆ. ನಂತರ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಅರ್ಧಶತಕ ಗಳಿಸಿದ್ದ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಔಟ್ ಆಗಿಬಿಡ್ತಾರೆ. ಸೊ 28ಕ್ಕೆ 2 ವಿಕೆಟನ್ನು ಕಳೆದುಕೊಳ್ಳುತ್ತೆ. ನಂತರ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಅವರ ಬ್ಯಾಟ್ನಿಂದ. ಸೊ ನಂತರ ಚೆನ್ನಾಗಿ ಬರ್ತಿದ್ದ ಪಾರ್ಟ್ನರ್ಶಿಪ್ ಬ್ರೇಕ್ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು LBW ಆಗಿ ಡಿಸ್ಮಿಸ್ ಆಗ್ತಾರೆ. ಅದು ಕೂಡ ಇನ್ಸೈಡ್ ಎಡ್ಜ್ ಆಗಿತ್ತು. ಆದರೂ ಕೂಡ ವಿರಾಟ್ ಕೊಹ್ಲಿ ರಿವ್ಯೂ ತೊಗೊಂಡಿಲ್ಲ. ಅದು ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ. ಅದು ಅಂದಕ್ಕಿ ಆಯಿತು ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಗಿಲ್ ಮತ್ತು ಪಂತ್ ಇವತ್ತಿನ ಡೇಯನ್ನು ಮುಗಿಸ್ತಾರೆ. ಭಾರತ 81ಕ್ಕೆ 3 ವಿಕೆಟನ್ನು ಕಳೆದುಕೊಂಡಿದೆ ಎರಡನೇ ದಿನದ ಆಟದಂತ್ಯಕ್ಕೆ. ಹಾಗೆಯೇ 308 ರನ್ಗಳ ಸುದೀರ್ಘ ಲೀಡನ್ನು ಕೂಡ ಕಾಯ್ದುಕೊಂಡಿದೆ. ಸೊ ಇದರೊಂದಿಗೆ ಒಂದು ಬಿಗ್ ಜಯದತ್ತ ಭಾರತ ದಾಪುಗಾಲಾಗ್ತಾ ಇದೆ. ಸೊ ನಾಳೆ ಸ್ವಲ್ಪ ರನ್ ಮಾಡಿ ಡಿಕ್ಲೇರ್ ನಾಳೆನೇ ಕೊಡ್ಬೋದು, ಇಲ್ಲಾಂದರೆ ಮ್ಯಾಚನ್ನು ಮತ್ತೆ ಮುಂದೆ ತೊಗೊಂಡು ಹೋಗ್ಬೋದು, ಹೇಳೋಕ್ಕೆ ಬರಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ನಾಳೆಗೆ ಬ್ಯಾಟಿಂಗ್ನ ಎಂಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ತೀನಿ. 500 ಅಥವಾ 450 ಲೀಡ್ ಆದರೆ ಮೋಸ್ಟ್ಲಿ ಡಿಕ್ಲೇರ್ ಕೊಡ್ಬೋದೇನೋ. ಸೊ ನೋಡೋಣ. ಆದರೂ ಭಾರತ ಅಂತೂ ಕಮಾಂಡಿಂಗ್ ಪೊಸಿಷನ್ನಲ್ಲೇ ಇದ್ದಾರೆ. ಸೊ ಈ ಮ್ಯಾಚ್ನ ಕುರಿತು ನಿಮ್ಮೆಲ್ಲರ ಅನಿಸಿಕೆ ಕಮೆಂಟ್ ಮಾಡ್ತೀವಿ. ಇದಾಗಿತ್ತು ವಿಡಿಯೋ.